ಹೀಗೆ ತಾಲೂಕು ಪಂಚಾಯಿತಿ ಮುಂದೆ ಕೂತು ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡಂದಿರು ಕುಡಿತಕ್ಕೆ ದಾಸರಾಗಿ ಮನೆ ಹಾಳು ಮಾಡುತ್ತಿದ್ದಾರೆ. ಇತ್ತ ಕೇವಲ 10 ವರ್ಷದ ಮಕ್ಕಳು ಕೂಡ ಇಲ್ಲಿ ಕುಡಿತಕ್ಕೆ ದಾಸರಾಗುತ್ತಿದ್ದಾರೆ ಎಂದು ಘಂಟಾಘೋಷವಾಗಿ ಕೂಗಿ ಹೇಳುತ್ತಿದ್ದಾರೆ ಮಹಿಳೆಯರು. ಎಲ್ಲಿ ಅದು ಈ ಸಮಸ್ಯೆ ಅಂತೀರಾ? ಈ ಸ್ಟೋರಿ ನೋಡಿ. ಎಲ್ಲಿವರೆಗೂ ಹೋರಾಟ? ಕುಡಿತವೆ, ಎಲ್ಲರೂ ಕುಡಿತವೆ, ನೀರು ಹುಡುಗರು ಕುಡಿತವೆ. ಹೌದು ವೀಕ್ಷಕರೇ, ಈಗ ಸಾಲು ಸಾಲಾಗಿ ಕೂತಿರುವ ಮಹಿಳೆಯರು ಯಾವುದೋ ಗ್ರಾಮ ಪಂಚಾಯಿತಿ ಯೋಜನೆಗಾಗಿ ಕಾದು ಕುಳಿತಿಲ್ಲ. ಬದಲಿಗೆ ತಮ್ಮ ಗ್ರಾಮದಲ್ಲಿ ಕುಡಿತದ ಚಟಕ್ಕೆ ಬಲಿಯಾಗಿ ತಮ್ಮ ಕುಟುಂಬಗಳು ಬೀದಿಗೆ ಬರುತ್ತಿವೆ. ನಮ್ಮನ್ನ ಕಾಪಾಡಿ ಎಂದು ಕೇಳಿಕೊಳ್ಳುತ್ತಿದ್ದಾರೆ. ಅಬಕಾರಿ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಪಿಡಿಒ ಅಧಿಕಾರಿಗಳಿಗೆ ಎಷ್ಟು ಬಾರಿ ಮನವಿ ಮಾಡಿದರೂ ಕೂಡ ಅವರು ಕ್ಯಾರೆ ಅನ್ನುತ್ತಿಲ್ಲ. ದಯಮಾಡಿ ನಮಗೆ ನ್ಯಾಯ ಕೊಡಿಸಿ ಎಂದು ಕೇಳುತ್ತಿದ್ದಾರೆ. ಬೈತಾ ಇರ್ತಾರೆ, ಇವ್ರು ಜಗಳ ಆಡ್ತಲೇ ಇರ್ತಾರೆ. ಅವು ಮಕ್ಕಳನ್ನ ಎತ್ಕೊಂಡೋಗಿ ಎಲ್ಲರೂ ಕುತ್ಕೊಂತವೆ. ಆ ತರ ಹಿಂಸೆ ಕೊಡ್ತಾರೆ. ಈಗ ಈ ಎಣ್ಣೆ ಕೊಡ್ಬೇಡ್ರಿ ಅಂದ್ರೆ ಊರ್ ತಂದು ಹಳ್ಳಿ ಕಟ್ಟೆ ಮೇಲೂ ಹಾಕವ್ರೆ. ಅದೆಲ್ಲ ನಡೆದೋಗ್ಬಿಟ್ಟೈತೆ. ಏನೇ ನಡೆದ್ರು ಈ ಕಾನೂನು ಕ್ರಮ ತಾಂತ ಇಲ್ಲ ಇವ್ರ ಮೇಲೆ. ಯಾಕೊತ್ತಾ ಪೊಲೀಸ್ನವರು ಸಪೋರ್ಟು, ಅಬಕಾರಿಯರು ಸಪೋರ್ಟ್ ಐತೆ ಅವ್ರಿಗೆ. ಅವ್ರು ಇನ್ನೇನು ಬತ್ತವ್ರೆ ಅನ್ಬೇಕಾರೆ ಇವ್ರಿಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಅವ್ರ ಎಣ್ಣೆ ಎಲ್ಲ ಅಡಾಪ್ಟ್ ಮಾಡ್ತಾರೆ. ಈಗ ನಾವೇನಾದ್ರು ಹೋಗಿ ತೋರಿಸಿದ್ರೆ ಎಲ್ಲಮ್ಮ ಅವ್ರ ಮನೆಗೆ ಎಣ್ಣೆನೇ ಸಿಗಲಿಲ್ಲ, ನಾವು ಹೆಂಗಮ್ಮ ಅವ್ರು ಹಿಡ್ಕೊಂಡು ಹೋಗೋದು ಅಂತಾರೆ. ಅವ್ರ ಹತ್ರ ಎಷ್ಟು ಲಂಚ ಇಸ್ಕೊತಾರ ನಮಗೆ ಗೊತ್ತಿಲ್ಲ. ಇವರು ನಮ್ಮ ಸಂಸಾರ ಉಳಿಬೇಕು ಅಂದರೆ ರಾಮನಳ್ಳಿಗೆ ಎಣ್ಣೆ ನಿಲ್ಲಿಸ್ಬೇಕು ನೀವು, ಅಷ್ಟೇನೆ ನಾವು ಕೇಳೋದು. 12 ಗಂಟೆ 1 ಗಂಟೆನೇ ತಗೊಳ್ಳಿ ಮಾರ್ತಲೇ ಇರ್ತಾರೆ. ಅವ್ರು ಬಂದು ಹಣ ಹಣ ಅಂತ ಕದ ತೊಟ್ಟು ಎಬ್ಬರ್ಸಿದ್ರು ಅವ್ರ ಹೆಂಡ್ತಿದಿರು ಬಂದು ಎಣ್ಣೆ ಕೊಡ್ತಾರೆ, ಅವ್ರ ಗಂಡದಿರು ಬಂದು ಎಣ್ಣೆ ಕೊಡ್ತಾರೆ. ನಮ್ಮ ಮಕ್ಳ ಮೇಲೆ ದುಡ್ಡೆಲ್ಲ ತಗೊಂಡೋಗಿ ಅವ್ರಿಗೆ ಹಾಕ್ತಾರೆ. ನಮಗೇನು 1 ರೂಪಾಯಿ ಅನುಕೂಲ ಇಲ್ಲ. ನಮ್ಮ ಮಕ್ಳು ಸತ್ತೋದ್ರೆ ನಮಗೆ ಯಾರು ಗತಿ? ಇರೋರು ಒಬ್ಬೊಬ್ರು ಮಕ್ಕಳೇ ನಮಗೆ. ಈಗ ಅವ್ರ ಮಕ್ಕಳು ಚೆನ್ನಾಗಿರ್ತಾರೆ, ನಮ್ಮ ಮಕ್ಕಳು ನಾಳೆ ಮಾಡ್ತಾರೆ. ಅವ್ರೇನಂತಾರೆ, ಯಾರಾದ್ರೂ ಒಳಗೋಗ್ಲಿ ನಾವು ಬದುಕಬೇಕು ಅಂತವ್ರೆ. ನಮ್ಗೇನು ಗೊತ್ತಾ, ರಾಮನಳ್ಳಿಗೆ ಬಾರ್ ಅಂಗಡಿಯಾಗ ನಿಲ್ಲಿಸ್ತಾರಲ್ಲ ಎಣ್ಣೆನ, ಬಾರ್ ಅಂಗಡಿಯಾಗ ನಿಲ್ಲಿಸ್ತಾರ ಬಿಡ್ತಾರ ಗೊತ್ತಿಲ್ಲ. ಬಾರ್ ಅಂಗಡಿಯಲ್ಲೇ ಹೋಗಿ ಕುಡ್ದು ಅಲ್ಲೇ ಸತ್ತೋಗ್ಬಿಡ್ಲಿ ಅವ್ರು. ರಾಮನಳ್ಳಿಗೆ ಎಣ್ಣೆ ನಿಲ್ಲಿಸ್ರಿ. ನಮ್ಮ ಮಕ್ಕಳು ನಮ್ಮ ಗಂಡುಗಳು ಬದುಕಬೇಕು ಅಂದರೆ ಎಣ್ಣೆ ನಿಲ್ಲಿಸ್ಲೇಬೇಕು. ಮಕ್ಕಳು ಸಣ್ಣ ಮಕ್ಕಳಿಂದ ಹಿಡ್ದು ಈಗ ಚಿಕ್ಕ ವಯಸ್ಸು ಮದುವೆ ಆಗೋರಲ್ಲ, ಆ ಮಕ್ಕಳು ಮುಂತಾಗ ಕುಡಿದ್ಬಿಟ್ಟು ಹಿಂಸೆ ಕೊಡ್ತಾರೆ ಹೆಂಡ್ತಿದ್ರು. ಅವು ರಾತ್ರಿ ಎಲ್ಲ ನಿದ್ದೆನೆ ಮಾಡಲ್ಲ. ಸತ್ಯ ಅವರೆಲ್ಲ ಕೊಡೋದಕ್ಕೆ ಎಲ್ಲ ಮೇಲೆ ಅಧಿಕಾರಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅವ್ರಿಗೆಲ್ಲ ಕೊಟ್ಟವ್ರೆ ಸರ್. ಯಾರು ಇದನ್ನ ಸ್ಟೆಪ್ ತಗೊಂಡಿಲ್ಲ. ಹಿಂದೆ ಕೊಟ್ಟಿದ್ದಾರೆ ಅಷ್ಟೇ ನನಗೆ ಅಂತ ಹೇಳ್ತಾ ಇದ್ದಾರೆ. ಯಾರು 3 ದಿವಸ ಇಂಚೆ ಬಂದಿರೋ ನನಗೆ ಗಮನಕ್ಕೆ ಅಂತ ಹೇಳ್ತಾ ಇದ್ದಾರೆ. ಪಿಡಿಒ ಇವ್ರಿಗಿನ್ನ ಮುಂಚೆ ಒಬ್ರು ಇದ್ರು, ಗೋವಿಂದರಾಜ್ ಅಂತ ಹೇಳಿ. ಅವ್ರ ಗಮನದಲ್ಲೇ ಎಲ್ಲ ಅರ್ಜಿ ಹೋಯ್ತು. ಇಲಾಖೆಗೆ ಯಾರನ್ನು ಕಳಿಸ್ಬೇಕಾಯ್ತು, ಎಲ್ಲ ಅಧ್ಯಕ್ಷರು ಎಲ್ಲ ಪಿಡಿಒ ಸೈನ್ ಹಾಕಿ ಕೊಟ್ಟಿದ್ರು. ಅವ್ರೇನು ಸ್ಟೆಪ್ ತಗೊಂಡಿಲ್ಲ ಇದ್ರ ಬಗ್ಗೆ. ನಮ್ಮ ಇದರಲ್ಲಿ 1 ವರ್ಷದಲ್ಲೇ ಇದು ಎಣ್ಣೆ ನಿಲ್ಸೋಕ್ಕೋಸ್ಕರ ಎಲ್ಲ ಅರ್ಜಿ ಕೊಟ್ಟಿದ್ರು, ಜನಗಳು ಅರ್ಜಿ ಕೊಟ್ಟಿದ್ರು. ಪಂಚಾಯತ್ಗೆ ಏನಾದರೂ ರೆಗ್ಯುಲೇಷನ್ ಆಯಿತು. ಎಕ್ಸೈಸ್ ಡಿಪಾರ್ಟ್ಮೆಂಟ್ರಿಗೆ ನೋಟಿಸು ಇಲ್ಲಿಂದ ಏನು ಕೊಡಬೇಕಾ ಅವರೆಲ್ಲ ಕೊಟ್ಟಿದ್ರು, ಸಲಹೆ ಮಾಡಿ ಸೂಚನೆ ಮಾಡಿದರು ಪಿಡಿಒ ಅಧ್ಯಕ್ಷರೆಲ್ಲ ಸೇರಿ. ಅದ್ರ ಬಗ್ಗೆ ಕ್ರಮ ಯಾರು ಕೈಗೊಳ್ಳಲೇ ಇಲ್ಲ. ಇಲ್ಲಿ ಜನಗಳು ಹೆಣ್ಮಕ್ಳು ಬಂದು ನಮಗೆ ಚೀಟಿ ಕಟ್ಟಕ್ಕೆ ದುಡ್ಡಿಲ್ಲ, ಮನೆಗೆಲ್ಲ ಕುಡಿದು ಬರ್ತಾರೆ, ಹಲವಾರು ಗಾಡಿ ಸ್ಕೂಲ್ ತಾವೆಲ್ಲ ಗಲಾಟೆ ಆಗ್ತೈತೆ ಅಂತ ಹೇಳ್ಬಿಟ್ಟು ಮಾರ್ತಾ ಇದಾರೆ. ಎಲ್ಲ ಕಡೆಗೂ ಮಾರ್ತಾವ್ರಿ. ಯಾರು ಕೇಳ್ತಾ ಇಲ್ಲ, ಪೊಲೀಸ್ನವ್ರು ಬಂದು ಕೇಳ್ತಿಲ್ಲ. ಫೀಲ್ಡ್ ಇಲ್ಲಿ ವಿಸಿಟ್ ಕೊಡೋರು ಪೊಲೀಸು ಯಾರು ಅನ್ನೋದು ಗೊತ್ತಾಗ್ತಿಲ್ಲ ನಮಗೆ. ಬಂದು ಒಂಚೂರಿ ಪಂಚಾಯತ್ ವಿಸಿಟ್ ಅಧ್ಯಕ್ಷರಾಗಲಿ ಯಾರೋ ಒಂದು ಗಮನಕ್ಕೆ ತಂದು ಒಂದು ಏನೋ ಒಂದು ಭಯ ಇರಲಿ. ಸ್ಕೂಲ್ ತಾವೆಲ್ಲ ಇದು ಎಕ್ಸಾಮ್ ನಡೀತಿರ್ತೀವಿ, ಗಲಾಟೆ ಮಾಡಿ ನಾವೇ ಅವ್ರನ್ನೆಲ್ಲ ಸುಮ್ಮಾಡಿ ಕಳಿಸ್ತೀವಿ, ನೀವು ಗಲಾಟೆ ಆಗಬಾರ್ದು, ಮಕ್ಳಿಗೆ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು. ಮೊನ್ನೆ ಟ್ಯಾಕ್ಟ್ರಿ ನಿಲ್ಸಕ್ಕೆ ಹೋಯ್ತು, ಕೇಳಿದ್ಕೆ ಧೂಳು ಬರುತ್ತೆ ನೀರು ಯಾಕ್ರಿ ಅಂತಂದ್ರೆ ನಮ್ಮ ಮೇಲೆ ಜಗಳಕ್ಕೆ ಬರ್ತಾರೆ. ಪೊಲೀಸರು ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅಂತೀರಾ? ಅವರು ಎಣ್ಣಿಲ್ಲ ಅಂತ ಹೋಗ್ತಾರೆ. ಅವಾಗ ಇವರೇ ಇಷ್ಟ ಫಂಕ್ಷನ್ ಮಾಡಿ ಏನ್ ಮಾಡ್ತಾರೆ, ಪೊಲೀಸರು ಇರ್ಪಾಗಿಲ್ಲ. ಒಟ್ನಾಗ ಅವ್ರದೇ ತಪ್ಪು ಅಂತೀರಾ? ನಾವು ಬರ್ತಾ ಇದೀವಿ, ಎಲ್ಲರೂ ಚೆಕ್ ಮಡಗ್ರ ಅಂತ ಹೇಳ್ತೀರಿ, ಅವ್ರು ಮಡಗ್ತಾರೆ. ಇವ್ರು ಬಂದ್ ನೋಡ್ಕೊಂಡು ಹೋಗ್ರಿ ಅಂತಾರೆ. ಅವ್ರು ಮಾಡ್ತಿಲ್ಲ ಕಣಮ್ಮ ಅಂತ ನಮ್ಮನ್ನ ಹೋಗ್ತಾರೆ. ಅವಾಗ ಇಷ್ಟೊಂದು ನಾವ್ ಏನೋ ಇದು ಮಾಡಿ ಏನ್ ಮಾಡ್ಬೇಕು? ಅಧಿಕಾರಿಗಳೇ ಶಾಮೀಲ್ ಆಗ್ಯಾರ ಅಂತೀರಾ? ಅವರೇ ಫೋನ್ ಮಾಡ್ತಾರೆ, ನಾವು ಬರ್ತಾ ಇದೀವಿ ಎಲ್ಲರೂ ತೆಗೆದು ಮಾಡಗ್ರಿ ಅಂತ. ನಾವ್ ಇಷ್ಟೊಂದು ಗುಂಪಾಕೆ ನಾವಿನ್ನೇ ಮಾಡ್ಬೇಕು ಇಲ್ಲಿ? ನಮ್ಮನೆಗೂ ಕುಡಿತಾರೆ. ನಾವು 45,000 ಕೊಟ್ಟು ಬೆಂಗಳೂರು ಸೇರಿಸಿದ್ವಿ ಸರ್. ಅಲ್ಲಿಂದ ಬಂದೇಲೆ ಒಂದು 6 ತಿಂಗಳು
ಚೆನ್ನಾಗಿದ್ದ ತಿರುಗಾಲು ಶುರು ಮಾಡ್ಕೊಂಡು ಮನೆಗೆ 8 ತಿಂಗಳು ಬಾಣ್ತಿ ಕೂಲಿ ಮಾಡ್ತಾನೆ ಕುಡ್ಕೊಂಬಂದು ಮನೆಗೆ ಅಂತಾನೆ ಏನಾರ ಬೈಯಪ್ಪ ಹೋದ್ರೆ ನೀನ್ ಹಸಿಕೋ ಬೇರೆ ಹೋಗು ಇರ್ಬೇಡ ಸುಜಮ್ಮ ನಮ್ಮ ಮನೆ ಒಳಗ ಅಂತಾನೆ. ನಾನೀಗ ಬಾಣ್ತಿ ಬಿಟ್ಟು ಅದ್ರ ಏನಾರ ಮಾಡಾಕೇನಂತ ನಾನು ಎಲ್ಗೂ ಹೋಗಸ ಏನಂದ್ರೆ ಮನೆಗೆ ಸೇರ್ಕೊಂಡು ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಿದ್ದೀವಿ. 45,000 ಕಟ್ಟಿ ಬೆಂಗಳೂರಿಗೆ ಹಾಕಿತ್ತವನ್ನ ಕುಡಿಯೋದು ಬಿಡ್ಸಕ್ಕೋಸ್ಕರ ಕುಡಿಯೋಕ್ ಬಿಡ್ಸಕ್ಕ ಸರ್ ಚೀಟೆ ದುಡ್ಡು ತಗೊಂಡು ಮಂಜುನಾಥ ಸಂಘದ ತಗೊಂಡ್ ಸರ್ ನಾನು ಸೇರ್ಸಿತ್ತವನ್ನ ಕೇಳಿಲ್ಲ ಎಲ್ಲ ಕುಂತಿದ್ದ ಜನನೇ. ಅವನೇ ಇದ್ದ 6 ತಿಂಗಳು ಇದ್ಮೇಲೆ ತಿರ್ಗಾ ಶುರು ಮಾಡ್ಕೊಂಡ. ಇಲ್ಲಿ ಮನೆ ಮನೆಗೂ ಮಾರ್ತಾರ ಎಲ್ಲ ಮಾರ್ತಾರ ಸರ್. ಹೆಂಗಸು ಗಂಡಸು ಎಲ್ಲರೂ ಕುಡಿಯೋದೇ ಎಲ್ಲರೂ ಮಾರೋದು ಏಕೆ ನಾವೆಲ್ಲರೂ ಕಣ ಕೊಡೋಣ. ಕೇಳೋದು ಒಲೆ ಕೊಡೆ ಎಲ್ಲಿಗಿದಿ ಕೊಡೆ ದುಡ್ಡು ಕೊಡೆ ನಾನು ಎಣ್ಣೆ ಕುಡಿದ್ರು ಸಾಕಿ ನಾನು ಎಣ್ಣೆ ಅದ್ರ ಸ್ವಲ್ಪ ಇದೆಲ್ಲ ಮಾಡಕ್ ಸರಿನಾ ಸರ್ ನಿಮ್ಗೆ ಆಫೀಸಲ್ಲಿ ಇಷ್ಟೆಲ್ಲ ಐತೆ. ನಮ್ಗೆ ನಿಮ್ಗೆ ಕಡೆಯಿಂದ ಮೊಬೈಲ್ ಕೊಟ್ರೆ ನಾವು ಆಡ್ ಮಾಡಿ ಕೊಡ್ತೀವಿ. ನಮ್ಗೆ ಮೊಬೈಲ್ ಇಲ್ಲ. ಪ್ರಕಾರ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಕುಡಿತಾವೆ ಅಂತ ಕುಡಿತಾವೆ, 2 ಕುಡಿತಾವೆ, ಈಟುತ್ತ ಹುಡುಗರು ಕುಡಿತಾವೆ, ಲೇಡೀಸು ಕಲಿತಾ ಇದಾರೆ. ಇದಕ್ಕೆಲ್ಲ ಕಂಟ್ರೋಲ್ ಮಾಡುತ್ತಾ ಎಲ್ಲ ಪೊಲೀಸ್ ಸ್ಟೇಷನ್ ಸರ್ಕಾರ ಪಂಚಾಯತ್ಗೆ ಎಲ್ಲಾರು ಸಮಿತಿಗಾಗಿ ನಾವು ಕೇಳ್ತಾ ಇದೀವಿ. ಈಗ ನೀವು ಅಪ್ಲಿಕೇಶನ್ ಆಗಲ್ಲ ಅಂದ್ರೆ ಸಹ ಎಲ್ಲ ಅವ್ರಿಗೆ ಕೊಟ್ಟಿದ್ದೀರಾ. ತುಮಕೂರ್ಗ ಬೆಂಗಳೂರ್ಗ ಹೋಗ್ತೀವಿ, ನಮಗೆ ತಡೆಯಕ್ ಆಗ್ತಾ ಇಲ್ಲ. ಆಗಲೂ ಅದೇ ಟೀಗೂ 6 ಗಂಟೆಗೂ ಅದೇ 7 ಗಂಟೆಗೂ ಅದೇ ಪಂಚಾಯತ್ಗೆ ಮುಂದೆ ಇಲ್ಲೇ ಮಾರ್ತಾರೆ, ಈ ಸ್ಕೂಲ್ ಮುಂದೆ ಮಾರ್ತಾರೆ, ಒಳ್ಳೆ ಕಟ್ಟೆ ಮುಂದೆ ಮಾರ್ತಾರೆ, ಮನೆ ಮೇಲೆ ಮಾರ್ತಾ ಇದೀವಿ. ಅದಕ್ಕೆ ಬೇಡಿಕೆ ನಾವು ಕೇಳಿದೀವಿ. ಇದಕ್ ನೀವು ಉತ್ತರ ಕೊಡ್ಲಿಲ್ಲ ಅಂದ್ರೆ ನಾವು ತುಮಕೂರ್ಗ ಬೆಂಗಳೂರ್ಗ ಹೋಗ್ತೀವಿ. ಸುಳ್ಳೇನು ಹೇಳೋದು, ನಮ್ಮ ಸಂಸಾರ ಹೋಗ್ಯಾವಿ. ಈ ನಾಡಿ ಬಿಸ್ಲ ಕೂಲಿ ಮಾಡ್ಕೊಂಡ್ ಬಂದು ಎಣ್ಣೆ ಕುಡ್ದು ಬಂದು ಎಣ್ತೇರ್ ಉಣಬಾರ್ದು ಮಾತಂತಾರೆ. ವಿಡಿಯೋ ಮಾಡಕ್ ಮೊಬೈಲ್ ಇಲ್ಲ ನಮ್ತವ. ನಾವ್ ಕೂಲಿ ಮಾಡೋರು ಕ್ಯಾಮ್ರಾ ಮೊಬೈಲ್ ಎಲ್ಲಿ ಮೊಬೈಲ್ ತಗೊಂಡು ವಿಡಿಯೋ ಮಾಡಕ್ ಹೋಗೋಣ ಸರ್. ನಮ್ಗೆ ಅಲ್ಲಿ ಆಗಿರೋ ತಂದು ಸರಿಯಾಗಿ ಚೆಕ್ಕಿರ್ತಾರೆ. ಅದಕ್ಕೆ ನೀವು ನಮ್ಗೆ ದಯವಿಟ್ಟು ಇಲ್ಲಿ ಯಾರು ಮಾರ್ದಂಗೆ ರಕ್ಷಣೆ ಕೊಡ್ಬೇಕು. ಕೇಳಕ್ ಹೋದ್ರೆ ನಾವು ಕೂಲಿ ಹೋಗ್ತಾ ಇದ್ವಿ ಕೆರೆ ಕೆಲ್ಸಕ್ಕೆ, ಪಂಚಾಯತ್ಕಿಂದ ಬಂದಿರೋದು. ಅದಕ್ಕೆ ಹೋದ್ರೆ ಅಲ್ಲೇ ಪಂಚಾಯತ್ಗೆ ಹೋಗಿ ಅವೆಲ್ಲ ಮಾತಾಡೋದ ಸರ್. ಗಂಡಸರುಗಳು ಎಣ್ಣೆ ಮಾರಾರು ಅವೆಲ್ಲ ಮಾತಾಡೋರ. ಏನಕ್ಕೋ ನೆನ್ನೆ ಫಂಕ್ಷನ್ ಇತ್ತು ಚಿನ್ನಾಳಲ್ಲಿ, ಅಲ್ಲಿಗೆ ಹೋದ್ರೆ ಅಲ್ಲಿ ಹೋಗ್ಯಾರಿ. ಪಂಚಾಯತ್ಗೆ ಕಾಲದಲ್ಲೇ ಚಿನ್ನಾಳಿಗೆ ಹೋಗ್ಯಾರಿ ಮಾಡಿಸ್ಕೊಳಕ್ಕೆ. ಅವೆಲ್ಲ ಹೇಳ್ತಾರ, ಅವೆಲ್ಲ ಹೇಳಿದ್ರೆ ಅಲ್ಲಿದ್ದಾಗ ಅದು ಇಟ್ಕೊಂಡ್ರೆ ಏನು ನಡೆಯಲ್ಲ. ಅವ್ರು ಮಾರಾಡ್ದೆ ಜಾಸ್ತಿ ಆಗೈತಿ. ನಮ್ಗೆ ಇದಕ್ಕೋಸ್ಕರನ ನೀವು ರಕ್ಷಣೆ ನೀಡ್ಲೇಬೇಕು. ಮಕ್ಳು ಮರಿ ತೊಂದ್ರೆ. ಸ್ಕೂಲು ಇಲ್ಲೇ ಐತಿ ನೋಡಿ, ಇಲ್ಲೇ ಪಕ್ಕದಾಗೆ ಮಾಡ್ತಾವ್ರು. ಸ್ಕೂಲ್ ಇಲ್ಲೇ ಸರ್, ಇಲ್ಲೆಲ್ಲ ಗೊತ್ತು. ಇದು ಮಾಡ್ತಾವ್ರಿ, ಹೇಳ್ಬೇಕು ತಾನೆ, ಯಾವ್ದು ಹೇಳೋರಿಲ್ಲ. ಅದಕ್ಕೋಸ್ಕರ ಇಲ್ಲ ಹೋಗಬೇಕು. ಅದಕ್ಕೆ ಉತ್ತರ ಹೇಳಿ ಆಮೇಲೆ ನಾನು ಮುಂದೆ ಕೇಳ್ತೀನಿ. ಇರ್ಬೇಕು, ಸಂಸಾರಗಳು ಇರ್ಬೇಕಾ? ಸಂಸಾರ ಇರಬೇಕು ಅಂದ್ರೆ ಎಣ್ಣೆ ನಿಲ್ಬೇಕು. ರಾಮನಹಳ್ಳಿ ಯಾವ ಇದು ಅವ್ರ ಮಾರ ಇದು ಎಂಥದ್ದು ಅದು ಮಾರದ್ರ ಹೇಳಿ ಬಾರ್ ಎಲ್ಲ ಇತ್ತು ಅಲ್ಲಿ ಹೋಗಿ ಕುಡಿಲಿ. ನಾವು ಬೇಡ ಅನ್ನಲ್ಲ, ಬಾರಿಗೆ ನಾವು ನಿಲ್ಸು ಅಂತ ಹೇಳ್ತಾ ಇಲ್ಲ. ನಮ್ಗೆ ರಾಮನಹಳ್ಳಿ ಊರಾಗ ಎಣ್ಣೆ ನಿಲ್ಬೇಕು. ಮನೆ ಸ್ಕೂಲ್ ಮಕ್ಳದಾವೆ, ಕಾಲೇಜ್ ಹುಡುಗರು ಅದಾವೆ, ಸಣ್ಣ ಪುಟ್ಟ ಮಕ್ಳದಾವೆ. ವಯಸ್ಸಾದ ಕುಡಿದು ಸತ್ತು ಬಿಡ್ಲಿ, ಮುಂದೆ ಬೆಳೆಯ ಮಕ್ಳಿಗೆ ಒಳ್ಳೇದು ಮಾಡ್ಬೇಕು. 3 ಜನ ಮಕ್ಳು ಅಧ್ವಾನ ಆಗ್ತಾವಂತಂದ್ರೆ ಕೆಳಗ್ಲಿಂದ ಬಸ್ ಸ್ಟಾಂಡ್ ಇಂದ ಕೆಳಗಾನ ಕುಡ್ಕೊಂಬತ್ತಾನ ಸ. ಯಾರು ಕೊಡ್ಸಿರ್ ನೋಡು ಅಂತಂದ್ರೆ ನಾನು ಅವ್ರ ಸುದ್ದಿ ಹೋಗ್ಬೇಡ, ನನ್ನ ಕಾಲಿಟ್ಕೊಳಕ್ ಬರ್ತಾನೆ ಸ. ಅವ್ರನ್ನೇ ಬೈಬೇಡ, ನನ್ನ ಒತ್ತಟು ಅಂತಂದ. ನನ್ನ ಮಗ ಎಷ್ಟು ವರ್ಷ ಮಗಂಗೆ? ಮಗ ಅಲ್ಲೇ 35. ನಾವು 3 ಮಕ್ಳದ ಸ. ಒಂದು 6 ವರ್ಷದಾಳು, ಒಬ್ಬ 3 ವರ್ಷದನು, 1 ವರ್ಷದ್ದು. ಈಗ ಮಾಡ್ಕೊಂಡ್ ಬತ್ತಿಯಲ್ಲಪ್ಪ ದುಡ್ದಿತ್ತಲ್ಲ ಅಂತಂದ್ರೆ ನಾನು ಹೆಂಗಾರ ಮಾಡ್ತೀನಿ ನಿನ್ಗೇನು ಅಂತಾನೆ. ಆಮೇಲೆ ನಾನು ಅಚ್ಚಿಕಾಕೇನೆ, ನಾನು ಬೇರೆ ಮಾಡ್ಕೊಂಡು ಉಣ್ತೀನಿ ಸರ್. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಂದಿಗೆರೆ ಹೋಬಳಿ ಮತ್ತು ರಾಮನಹಳ್ಳಿಯ ಗೋಳಿನ ಕಥೆಯಾಗಿದೆ. ನಮ್ಮ ಗ್ರಾಮದಲ್ಲಿ ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆಯವರೆಗೂ ಇಲ್ಲಿ ಎಣ್ಣೆ ಮಾರಾಟವಾಗುತ್ತಿದೆ. ಇದರಿಂದ ನಮ್ಮಂತಹ ಅದೆಷ್ಟೋ ಮಹಿಳೆಯರ ಜೀವನ ಮೂರಾಬಟ್ಟೆಯಾಗಿ ಬೀದಿಗೆ ಬೀಳುತ್ತಿದೆ. ಕೆಲವರಂತೂ ಗಂಡತಿರ ಕಾಟವನ್ನ ತಾಳಲಾರದೆ ಒಂಟಿ ಬದುಕನ್ನ ಸಾಗಿಸುತ್ತಿದ್ದಾರೆ ಎಂದು ಮಾಧ್ಯಮದ ಮುಂದೆ ಮಹಿಳೆಯರು ಗೋಳಿಡುತ್ತಿದ್ದಾರೆ. ಬೇಕೇ ಬೇಕು, ನ್ಯಾಯ ಬೇಕು.